ಕ್ರಾಂತಿಗಳ ಬಗ್ಗೆ ಚರ್ಚೆ ಆಗ್ತಿದೆ ಸರ್. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ. ಯಾವ ಕ್ರಾಂತಿನೇ ಇಲ್ಲ. ಎಲ್ಲ ಕ್ರಾಂತಿಗಳಿಗೂ ಮೊನ್ನೆ ಚೀಫ್ ಮಿನಿಸ್ಟ್ರು ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ನಾನೇ ಇನ್ನು 5 ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ. ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು, ಅವ್ರ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಮುಖಂಡರಿರ್ಬೋದು, ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು. ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಅಲ್ಲ ಮೊನ್ನೆ ಇರಬೇಕು, ಆ ರೈತನೆಲ್ಲ ಕರೆದು ಮಾತಾಡಿದ್ದಾರೆ. ತೀರ್ಮಾನ ನಾಳೆ. ಈಗ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದವರು ಮಧ್ಯವರ್ತಿಗಳು ಇದಾದ ನನ್ನ ಇಲಾಖೆ ಬರಲ್ಲ. ಅದರಿಂದ ಮನೆ ಮುಖ್ಯಮಂತ್ರಿಗಳು MB ಪಾಟೀಲ್ರು ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ. ಈಗ ಸುರ್ಜೇವಾಲಾ ಅವರು ಅವ್ರ ಜೊತೆ ಶಾಸಕರು ಏನು ಮಾತಾಡಿದಾರೋ ನನಗಂತೂ ಯಾರೂ ಏನು ಹೇಳಿಲ್ಲ. ಅವ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡಿರ್ತಾರೆ. ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ. ಶಿವಕುಮಾರ್ ಅವರು ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ, ತುಂಬಾ ಶಾಂತಿಯಾಗಿದ್ದಾರಲ್ಲ, ಮೈಂಡ್ ಗೇಮ್ ಆಡ್ತಿದ್ದಾರೆ DK ಶಿವಕುಮಾರ್ ಅಂತ. DK ಶಿವಕುಮಾರ್ ಅವರು ಬಹಳ ಸಾಫ್ಟ್ ಆಗಿದ್ದಾರಲ್ಲ, ಮೈಂಡ್ ಗೇಮ್. ಈಗ ಶಿವಕುಮಾರು ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ, ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ, NSYಯಿಂದ ಬಂದವರು ಶಿವಕುಮಾರ್. ನಾವು ಕೂಡ NSYಯಿಂದ ಬಂದವರೇ. ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಷ್ಠಾವಂತರಿಗೆ CM ಹುದ್ದೆ ಸಿಗಲಿಲ್ವಲ್ಲ? ಹೋಗಿ ಒಂದೇ ಸಲ ಸಿಕ್ಬಿಡುತ್ತಾ? ಒಬ್ಬೊಬ್ರಿಗೆ ಒಂದ್ಸಲ ಸಿಗುತ್ತೆ. ನನಗೆ ಗೊತ್ತಿಲ್ಲಪ್ಪ. ಹೊರಗಿನಿಂದ ಬಂದವರು 2 ಸಲ CM ಆದ್ರು. ಈಗ ಸಮುದ್ರ ಇದ್ದಂಗೆ ಕಾಂಗ್ರೆಸ್ಸು ಹೊರಗಿನಿಂದನೂ ಬಂದವ್ರಿಗೂ. ಈಗ ಯಾಕೆ ಹೊರಗಿಂದ ಬಂದರು ಅಲ್ವಾ? ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ದರು, ಮಾಸ್ ಲೀಡರ್ ಅಂತಾರಲ್ಲ, ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು. ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಇಲ್ವೋ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅಲ್ವಾ? ಅದೇ ಕಷ್ಟದ ಸಂದರ್ಭದಲ್ಲಿ ಪಕ್ಷದ ಕೈ ಹಿಡಿದವ್ರಿಗೆ ಬರುತ್ತೆ, ಎಲ್ಲ ಒಂದು ಕಾಲ ಬರುತ್ತೆ. ನನಗೆ ಗೊತ್ತಿಲ್ಲಪ್ಪ. 4 ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯಿತೋ ನನಗೇನು ಗೊತ್ತಿಲ್ಲ. ನನಗೇನು ಕೇಳಬೇಡಿ. ಈಗ ಪ್ರಾರಂಭದಲ್ಲಿ ಆ ರೀತಿ ಇತ್ತು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನಾವು ಹೆಚ್ಚುವರಿಯಾಗಿ ಬಸ್ಸುಗಳು ಹಾಕಿದ್ದೀವಿ. ಆಮೇಲೆ ಮೊದಲು ದಿನಕ್ಕೆ 1,54,000 ಟ್ರಿಪ್ ಇತ್ತು. ಈಗ 1,80,000 ರೀಚ್ ಆಗೋಗಿತ್ತು. ಅದು ಹೆಚ್ಚುವರಿಯಾಗಿ ಟ್ರಿಪ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಇನ್ನು ನಮ್ಮ ಪ್ರಪೋಸಲ್ ಬರಬೇಕು. ಹೇಳಿದ್ದಾರೆ ಶಿವಕುಮಾರು, ನಮಗೆ ಪ್ರಪೋಸಲ್ ಬರಬೇಕು. ಅಲ್ಲ, ಈಗ ಎಲ್ಲರಿಗೂ ಹೆಣ್ಮಕ್ಳು ಫ್ರೀನೇ. ಗಂಡು ಹುಡುಗರಿಗೆ ಪಾಸ್ ಕೊಡ್ತಾ ಇದ್ದೀವಿ ಅಲ್ವಾ? ಅವರು ಗಂಡು ಹುಡುಗರು KPSC ಶಾಲೆ ಕೊಡಬೇಕು ಅಂತ ಮನೆ ಪೇಪರಲ್ಲಿ ಓದಿದೆ. ಪ್ರಪೋಸಲ್ ನಮಗೆ ಬರಲಿ. ಬಹಳಷ್ಟು ಜನ ಮಠಾಧೀಶರು DK ಶಿವಕುಮಾರ್ ಅವರೇ CM ಆಗಬೇಕು. ಈಗ ನಾವು ಬಂದಿರೋದು ಟ್ರಾನ್ಸ್ಪೋರ್ಟ್ ವಿಚಾರ, ಆದರೂ ಕೂಡ ಬೇರೆ ವಿಚಾರ ಮಾತಾಡಿದ್ದೀನಿ.